ಏನಿದೆ ನಿಮ್ಮ ಶಾರ್ಟ್ ಪಟ್ ಡುಡುಮ್ ನಿಮ್ಮ ಐತಿ ಯಾರ್ಲಿ ಅವ ಜುಬ್ಬ ಹಾಕೊಂಬಂದಿಯಲ್ಲಿ ಕನ್ನಡ ಬರ್ತೈತಿ ಅಲ್ಲಿ ನಮ್ ದೋಸ್ತು ಫೋನ್ ಮಾಡ್ದ ತಡಿ ಒಂದ್ ವರ್ಷ ದುಬೈದ ಇದ್ದಾವ ಅವನ್ಗೆ ಬರ್ತೈತಿದ್ಯಲ್ಲ ತಡಿ ನಮ್ ದೋಸ್ತ್ ಬರ್ತಾನ. ಹಲೋ ದೋಸ್ತೆ, ಎಲ್ಲಿದ್ದೀ ದೋಸ್ತೆ? ಇಲ್ಲಿ ಸ್ವಲ್ಪ ಅಡ್ಡ ಕಡೆ ಬರ್ತೀವಿ. ಇಲ್ಲೊಬ್ಬ ಯಾರ ಜುಬ್ಬ ಹಾಕೊಂಬಂದ್ ನಿಮ್ಮವನ್ ಗಿವ್ನು ಅನ್ನತಾನೆ. ಯಾರ ಅವ್ ಹೇಳಾಕೊಂತಾನ ಗೊತ್ತಾಗೋದು. ಜಲ್ದಿ ಬಾ ದೋಸ್ತೆ. ಹಾ ಪಟ್ಟಣ ಬಾ. ದುಬೈದಾಗ ಮಾತಾಡತಾನೆ. ಒಂದಷ್ಟು ದುಬೈದಾಗ ಇದ್ದಲ್ಲ, ಅದೇನ್ ಭಾಷೆ ತಿಳ್ಕೋದು ಏನದೆ? ಕ್ಯಾ ಹುವಾ? ಹಚ್ಕೋ ನಿಮ್ಮ ಶಾರ್ಟ್ ಪಟ್ ಡುಡುಮ್. ಏನಂತ್ಲಿ ಅವಂದೆ? ಬೈಯಾಕಂತಿಲ್ಲ ಅವ ಏನೋ ಅಡ್ರೆಸ್ ಹುಡ್ಕೆ ಬಂದಾನಂತ. ಯಾವ ಅಡ್ರೆಸ್ ಇದು? ಚೀಟಿ ಕೊಟ್ಟ ನೋಡಿಲಿ ಏನದೆ? ಹಾ ಇದ ಅದ ಲೇ ಆ ಬ್ಯಾಗ್ನ 10 ಲಕ್ಷ ರೂಪಾಯಿ ಮಾಲಕಂತ ಅದನ್ನ ತಲುಪಿಸಿದ್ರ 10% ಕಮಿಷನ್ ಕೊಡ್ತಾರಂತ. ಹಂಗಂದ್ರ ಮಗ ಬಾಯ್ಲಿ ಏನೋ ಹೇಳ್ಬೇಕು. ದೋಸ್ತ ಎದಕ್ಕೆ ಕರ್ಕೊಂಡಿಲ್ಲ ಮಗ? ನನ್ನ ತಲೆಗೆ ಒಂದ್ ಐಡಿಯಾ ಬಂದೈತಿ. ಏನಪ್ಪಾ ಅಂದ್ರೆ ಈಗ ಅವ್ನಿಗೆ ಹೆಂಗಿದ್ರು ಈ ಭಾಷೆ ಬರಂಗಿಲ್ಲ, ಕನ್ನಡ ಭಾಷೆ. ಅವ್ನಿಗೆ 10 ಲಕ್ಷ ರೂಪಾಯಿ ಡೀಲ್ ನಾವು ಮಾಡ್ಕೊಟ್ರು 10% ಕೊಡ್ತಾನ ಅಷ್ಟ. ನಮ್ಗೇನು ಉಳಿಯಂಗಿಲ್ಲ. ಹಂಗಾಗಿ ಏನ್ ಮಾಡೋಣ ಹೇಳಿಗೆ ಅವ್ನ್ ಎಲ್ಲರೂ ಕರ್ಕೊಂಡು ಹೊಡೆದ 10 ಲಕ್ಷ ರೂಪಾಯಿ ನಾವೇ ಇಟ್ಕೊಂಡ್ಬಿಡೋಣ. ಅಲ್ಲಿ ಮೊನ್ನೆ ಗುಡಿ ಮುಂದೆ 10 ಭಿಕ್ಷಕ್ಕಿಂದ 10 ರೂಪಾಯಿ ತುಡುಗು ಮಾಡ್ಕೊಂಡು ಹೋಗಿ ಅಲ್ಲಿ ಜನ ನಾಯಿ ಹೊಡೆದಂಗ್ ಹೊಡೆದಾರೆ. ನಿನ್ ಭಯ ಆಗಿಲ್ಲ ಮಾತೆ? ನಾ ಹೇಳಷ್ಟು ಕೇಳಿ ಏನಿಲ್ಲ ಅತ್ತ ಕರ್ಕೊಂಡು ಹೋಗೋದು ಹೊಡೆಯೋದು, ಸುಮ್ಮನೆ 10 ಲಕ್ಷ ರೂಪಾಯಿ ತಗೊಂಡು ಹೋಗ್ಬಿಡೋದು. ನಾವಂತ ಯಾರಿಗೂ ಗೊತ್ತಿಲ್ಲ, ಯಾರು ನೋಡಿಲ್ಲ ನಮ್ಗೆ. ಹೆಂಗೈತ್ಲೆ ಐಡಿಯಾ ಮಾತ್ರ ಭಾರಿ ಐತಿ. ಧರ್ಮಸ್ಥಳ ಸಂಘದ ಸಾಲ ಕಳಿಸಿದ್ಲು, ಸಾಲಾನ ಮನ್ನಾ ಆಗತಿ. ಆರಾಮ್ ಗೋವಾದಾಗ ಬೀಚ್ನ ಮಕ್ಕೊಂಡ್ಬಿಡೋಣ. ಅದ ಮತ್ತೆ ನಮ್ಗೆ ಹೇಳ ಕೇಳಿ ನಾವು ಎಲ್ಲಿ ಇರ್ಬೇಕಿತ್ತೇಳಿ ರಾಜ್ ಅಂತ ಉಟ್ಬೇಕಿತ್ತು ನಾವು. ನಮ್ದು ತಲೆಯಲ್ಲಿ ನನ್ನ ತಲೆ ಅಲ್ಲ ಐಡಿಯಾ ಬರೋಬ್ರಿ ಐತಿದೆ. ನಾನು ಬಂದು ಸೇರ್ಕೊಂಡ್ರೆ ನನಗೂ ಅರ್ಧ ಆಗೈತಿ ಇದ್ರೊಳಗೆ. ನಾನು ಸೇರ್ಕೊಂಡ್ಬಿಟ್ರೆ ಗೋವಾ ಆಸೆ ಹಿಡಿಯೋದ್ ಬಿಡ್ತದ ನೋಡಪ್ಪ. ಸುಧರ ಚಲೋ ಬಾಲಿಯಪ್ಪ ಏನಾರ ಹೇಳಾಕತ್ತ. ನೀವು 10 ಲಕ್ಷ ರೂಪಾಯಿ ಎತ್ಕೊ ಬಂದಿ ನೋಡಪ್ಪ. ಈಗ ಆಗ್ಲೇದೆ ನಮ್ಮ ನಾ ಎಲ್ಲ ನೋಡಿ ನೀ ದುಬೈ ಸೇರ್ಕೊಂಡು ತುಡುಗು ಮಾಡಿದ್ದ, ನಮಗೂ ಅರ್ಧ ಪಾಲ್ ಬೇಕು ನೋಡ್ತಮ್ಮ. ಇವ್ನು ಇಲ್ಲಿ ಏನ್ ಹೇಳತ್ತ ನೀವು ಎಲ್ಲ ನೋಡ್ಬಿಟ್ಟಾನಂತಲಿ. ಏನ್ ಮಾಡೋದ್ ನಾವು? ಇವ್ರಿಗೆ ಜಬ್ ಹೋಗಂಬಾತ ಸುಮ್ಮನೆ ಜಬ್ಬಿ ಸುಮ್ಮನೆ ಊರ್ ಬಿಟ್ಬಿಡಂಪ ನಾವು. ಈಗ ಸುಮ್ಮನೆ ಪಾಲ್ ಬೇಕು ನಿಂಗೆ? ಪಾಲ್ ಬೇಕು. ಬಿಡ್ಲಿ ಕೂತೀನಿ ಹೊಸ ಬಿಡ್ಲಿ. ಅವ್ನಿಗೆ ಬಿಡು ಅನ್ಲೇನ ಬಿಡು. ನಮ್ಗೂ ಬೇಡ ನಿಮ್ಗೂ ಬೇಡ. ಒಂದೇನ್ ಪಾಲ್ ಎತ್ ಕೇಳ್ಬಿಡು. ಏನ್ಲೇ ನಿನ್ ಎಷ್ಟು ಬೇಕ್ಲಿ ಪಾಲ್? 10% ಕೊಡ್ಬಿಡು ಸಾಕು. 10% 3 ಲಕ್ಷ ರೂಪಾಯಿ ಬಿಡ್ದು ನೋಡ್ದಮ್ಮ. ಬ್ಯಾಂಕ್ ಕೊಟ್ಟು ಕಳ್ಸು ನೋಡ್ದಮ್ಮ. ಫೋನ್ ಪೇ ಮಾಡೋಣ. ಫೋನ್ ಪೇ ಹಾಕೆ ನೋಡ್ಲಿ ನಿಂದ ಮಿಸೇಜ್ ಬಂತ. ನೋಡ್ಲಿಪ್ಪ ನೀನ್ ಹೇಳಿ ಬ್ಯಾಗ್
ಅಲ್ಲೇ ದೋಸ್ತ 10 ಲಕ್ಷ ರೂಪಾಯಿ ಮಾಲ್ ಐತೆ ಅಂತ ಹೇಳಿ 10 ರೂಪಾಯಿ ಟೊಮಾಟೊ ಇಟ್ಟಿಯಾನಲ್ಲ ಅದು ಸುಳ್ಳು ಅವನಿಗೆಲ್ಲ ಹೊಡೆದ ನಾವು ಅದು ಅಲ್ಲಿ ನಮ್ಮ ಅಪ್ಪ ಹೊಲದ ರೊಕ್ಕ ಇಟ್ಟಿದ್ದ 3 ಲಕ್ಷ ರೂಪಾಯಿ ಅವನಿ ಹಾಕಿ ಹಿಡಿಲಿ